ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಲರ್ ಟಾಕೀಸ್ ವಾಹಿನಿಗೆ ನಿಮಗೆಲ್ಲರಿಗೂ ಸಹ ಹಾರ್ದಿಕವಾದ ಸುಸ್ವಾಗತ. ಈ ದೃಶ್ಯಾವಳಿಯಲ್ಲಿ ಗುರುವಿನ ಪಥ ಬದಲಾವಣೆ ಮತ್ತು ಅದರ ಆಧಾರದಲ್ಲಿ ದ್ವಾದಶ ರಾಶಿಯವರ ಮೇಲೆ ಆಗತಕ್ಕಂಥ ಎಲ್ಲ ಪ್ರಭಾವಗಳ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡೋಣ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವಿಚಾರ ನೋಡಿದ್ದಲ್ಲಿ 2ನೇ ಮನೆ ಮತ್ತು 5ನೇ ಮನೆ ಅಧಿಪತಿ ಆಗಿರತಕ್ಕಂಥ ಗುರು ನಿಮಗೆ 9ನೇ ಮನೆಯಲ್ಲಿ ತ್ರಿಕೋಣದಲ್ಲಿ ಉಚ್ಚನಾಗಿದ್ದಾನೆ. ಒನ್ ಆಫ್ ದ ಮೋಸ್ಟ್ ಫೇವರಬಲ್ ಪ್ಲೇಸ್ಮೆಂಟ್ಸ್ ಅಂತ ನಾವು ಹೇಳ್ಬೋದು. ನಾವು ಬಯಸಿದ್ರೂ ಬರೋದಿಲ್ಲ ಇಂಥ ಒಂದು ಯೋಗ, ಇಂಥ ಒಂದು ಪ್ಲಾನೆಟರಿ ಪೊಸಿಷನ್ಸ್ ಅನ್ನತಕ್ಕಂಥದ್ದು. ಕಾರಣ ತ್ರಿಕೋಣದಲ್ಲಿ ಗುರು ಕೂತ್ಕೊಂಡಿದ್ದಾನೆ. ಸೊ ಅಲ್ಲಿರತಕ್ಕಂಥ ಗುರು ನೇರವಾಗಿ ಮೊದಲನೇದಾಗಿ ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ನಂತರ ತೃತೀಯ ಸ್ಥಾನದ ಮೇಲೆ, ನಂತರ ಪಂಚಮ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಅದ್ಭುತವಾಗಿರತಕ್ಕಂಥ ಸಮಯ ಅಂತ ಹೇಳ್ತೀನಿ ನಾನು ವೃಶ್ಚಿಕ ರಾಶಿನವ್ರಿಗೆ. ನಿಮ್ಮ ಪೊಟೆನ್ಷಿಯಲ್, ನಿಮ್ಮ ಸ್ಟ್ರೆಂತ್ ಏನಿದೆ ಅದು ಕಂಪ್ಲೀಟಾಗಿ ಇವತ್ತು ಹೊರಗಡೆ ಬರತಕ್ಕಂಥ ಒಂದು ಸಮಯ ಇದಾಗಿರುತ್ತೆ. ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹ ನಿಮ್ಮಲ್ಲಿರತಕ್ಕಂಥ ಇನ್ಹಿಬಿಷನ್ಸು, ಒಂದು ಅಪ್ರಹೆನ್ಷನ್ಸು ಎಲ್ಲವನ್ನ ಹೊಡೆದೋಡಿಸ್ತಾನೆ. ನಿಮ್ಮಲ್ಲಿರತಕ್ಕಂಥ ಅಭದ್ರತಾ ಭಾವ, ನಿಮ್ಮಲ್ಲಿರತಕ್ಕಂಥ ಒಂದು ಆತ್ಮ ನ್ಯೂನತೆಗಳು, ಕೊರತೆಗಳು ಎಲ್ಲವನ್ನು ಸಹ ಸಂಪೂರ್ಣವಾಗಿ ನಾಶ ಮಾಡಿ ನೀವು ಹೇಗೆ ವಾಮನನಿಂದ ತ್ರಿವಿಕ್ರಮನಾಗಿ ಹೇಗೆ ಬೆಳಿಬೋದು ಅನ್ನೋದನ್ನು ಈ ಸಮಯದಲ್ಲಿ ನಿಮಗೆ ಗುರು ತೋರಿಸ್ಕೊಡ್ತಾನೆ. ಸೊ ಸರಿಯಾಗಿ ಬಳಸ್ಕೋಬೇಕಷ್ಟೇ. ಅವಕಾಶಗಳು ಪದೇ ಪದೇ ಬರೋದಿಲ್ಲ ಜೀವನದಲ್ಲಿ. ಈ ಬಾರಿ ಬಂದಾಗ ವೃಶ್ಚಿಕ ರಾಶಿನವರು ಅಸರ್ಟಿವ್ ಆಗಿ ದೃಢವಾಗಿ ಮುಂದಕ್ಕೆ ಹೋಗಿದ್ದಾದಲ್ಲಿ ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನ ಮಾಡ್ತೀರಾ, ಏನು ಅನುಮಾನ ಇರೋದಿಲ್ಲ ಇದರಲ್ಲಿ. ವಿಶೇಷವಾಗಿ ಧನಸ್ಥಾನಾಧಿಪತಿ, ವಾಕ್ಸ್ಥಾನಾಧಿಪತಿ, ಕುಟುಂಬಾಧಿಪತಿ ಎಲ್ಲವೂ ಆಗಿ ಗುರು ನಿಮಗೆ ಭಾಗ್ಯದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು. ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ಸ್ಗೆ ನಿಮಗೆ ಹಲವಾರು ಅವಕಾಶಗಳು ಒದಗಿ ಬರುತ್ತೆ. ನಿಮಗೆ 2-3 ಅವಕಾಶಗಳಲ್ಲಿ ನೀವು ಕ್ವಿಕ್ಕಾಗಿ ಹಣ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲವೂ ಲೀಗಲ್ ಆಗಿರತಕ್ಕಂಥ ಒಂದು ದಾರಿಗಳೇ ಆಗಿರುತ್ತೆ. ಯಾವುದೇ ಒಂದು ಇಲ್ಲೀಗಲ್ ಅಥವಾ ಇಮ್ಮಾರಲ್ ವೇಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇಲ್ಲ ಇಲ್ಲಿ. ಸೊ ವಿಶೇಷವಾಗಿ ಈ ಸಮಯದಲ್ಲಿ ಏನಂತಂದರೆ ಗುರು ಧನಕಾರಕನೂ ಸಹ ಆಗಿರ್ತಾನೆ. ಇಲ್ಲಿ ತುಂಬ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರೋ ಅಂಶ ಏನಂತಂದರೆ, ಬಹಳಷ್ಟು ಜನಗಳು ಶ್ರಮಜೀವಿಗಳು, ಮಧ್ಯವರ್ಗದವರು, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರದು ಇವ್ರದ್ದು ಒಂದು ನೋವು, ಒಂದು ಕೊರಗೆ ಏನಂತಂದರೆ, ಗುರುಗಳೇ ದುಡ್ಡು ದುಡಿತೀವಿ ಆದರೆ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ, ಏನು ಮಾಡಬೇಕು ಇದಕ್ಕೆ? 10 ರೂಪಾಯಿ ದುಡಿದ್ರೆ ನನಗೆ 12 ರೂಪಾಯಿ ಖರ್ಚಿರುತ್ತೆ, ಏನು ಮಾಡಬೇಕು ಅನ್ನೋದೊಂದು ಎಲ್ಲರ ಒಂದು ಕೊರಗು, ಒಂದು ನೋವು ಆಗಿರುತ್ತೆ. ಸೊ ನಿಮಗೆ ಧನಾಧಿಪತಿ ಆಗಿರ್ತಕ್ಕಂಥ ಗುರು ಭಾಗ್ಯದಲ್ಲಿ ಉಚ್ಚರಾಗಿರೋದ್ರಿಂದ ಈ ಸಮಯದಲ್ಲಿ ಏನು ನೀವು ದುಡಿತೀರಾ ಅದು 1000 ರೂಪಾಯಿ ಆಗಿರ್ಬೋದು, 10 ಲಕ್ಷ ಆಗಿರ್ಬೋದು, ಕಂಪ್ಲೀಟಾಗಿ ನಿಮ್ಮ ಕೈ ಅಂಟತಕ್ಕಂಥ ಒಂದು ಸಮಯ ಇದು. ಈ ರಹಸ್ಯನ ತಿಳ್ಕೊಳ್ಳಿ. ಸೊ ಈ ಸಮಯದಲ್ಲಿ ಏನು ದುಡಿತೀರಾ ಅದನ್ನು ಸೇವಿಂಗ್ಸ್ ಮಾಡಿದ್ದಾದಲ್ಲಿ ಮುಂದಿನ 10 ವರ್ಷಕ್ಕೆ ಅದು ನಿಮ್ಮನ್ನು ಕಾಪಾಡತಕ್ಕಂಥ ಆಪದ್ಧನ ಆಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೋಬೇಕು, ಅದನ್ನು ಸರಿಯಾಗಿ ನೀವು ಕಾಪಾಡ್ಕೋಬೇಕು. ಇಷ್ಟು ಮಾಡಿದ್ದಾದಲ್ಲಿ ಇಲ್ಲಿಂದ ಆಚೆಗೆ ಮುಂದಿನ ಜೀವನಕ್ಕೆ ಯಾವುದೇ ತಿರುಗಿರೋದಿಲ್ಲ. ಧನಕಾರಕರಾಗಿರತಕ್ಕಂಥ ಗುರು ಭಾಗ್ಯದಲ್ಲಿ ಉಚ್ಚನಾಗಿರತಕ್ಕಂಥದ್ದು ಸಾಮಾನ್ಯವಾದಂಥ ಒಂದು ಯೋಗ ಅಲ್ಲ ಇದು. ಇದರ ಜೊತೆಗೆ ಜಾತಕದಲ್ಲೂ ನಿಮ್ಮ ಜನ್ಮಲಗ್ನದಿಂದ ಮತ್ತು ಗುರುವಿನ ಪ್ಲೇಸ್ಮೆಂಟ್ಸು, ದಶಾಭುಕ್ತಿಗಳು ನಿಮಗೆ ಪೂರಕವಾಗಿದೆ ಅನ್ನೋದಾದರೆ ನಿಮ್ಮನ್ನು ತಡೆಯೋರು ಯಾರೂ ಇರೋದಿಲ್ಲ. ರ್ಯಾಕ್ಸ್ ಟು ರಿಚಸ್ ಅಂತ ಹೇಳೋ ಪ್ರಕಾರವಾಗಿ ಮುಂದಿನ 5 ತಿಂಗಳುಗಳಲ್ಲಿ ನಿಮ್ಮ ಒಂದು ಇನ್ಕಮ್ ಆಗಲಿ, ನಿಮ್ಮ ಒಂದು ಸೋಷಿಯಲ್ ಸರ್ಕಲ್ ಆಗಲಿ, ನಿಮ್ಮ ವೆಲ್ತ್ ಆಗಲಿ ಪ್ರತಿಯೊಂದು ಅದ್ಭುತವಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿದೆ. ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಇದೆಲ್ಲವನ್ನು ಇನ್ನಷ್ಟು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಕೆಲವೊಂದು ಅನುಷ್ಠಾನಗಳು, ಕೆಲವೊಂದು ದಾರಿಗಳು ಸಹ ಇರುತ್ತೆ. ಅದನ್ನು ಹೇಳ್ತೀನಿ, ಅನುಸರಿಸಿ. ವಿಶೇಷವಾಗಿ ಏನಂತಂದರೆ ಕನಕಧಾರಾ ಸ್ತೋತ್ರವನ್ನು ಪ್ರತಿದಿನ ಪಾರಾಯಣ ಮಾಡ್ತಕ್ಕಂಥದ್ದು. ಜೊತೆಗೆ ಒಂದು ಬೆಳ್ಳಿ ದೀಪಗಳು, ಜೋಡಿ ದೀಪಗಳಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿಡ್ತಕ್ಕಂಥದ್ದು. ಕನಕಧಾರಾ ಸ್ತೋತ್ರ ಪಾರಾಯಣ ಮಾಡಿದ ನಂತರ ಈ ದೀಪಗಳನ್ನು ಹಚ್ಚಿಡ್ತಕ್ಕಂಥದ್ದು. ಇದನ್ನು ಮಾಡಿ ವಿಶೇಷವಾದ ಲಾಭ. 16 ದಿನಗಳ ಕಾಲ ಈ ಒಂದು ಅನುಷ್ಠಾನ ಮಾಡಿದ್ದಾದಲ್ಲಿ ನಿಶ್ಚಯವಾಗಿ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇಲ್ಲದೆ ಹೋದ ಪಕ್ಷದಲ್ಲಿ ನಿಮ್ಮ ಶ್ರೀಮತಿಗಾಗಲಿ, ನಿಮ್ಮ ಸಹೋದರಿಗಾಗಲಿ, ನಿಮ್ಮ ತಾಯಿಯವರಿಗಾಗಲಿ, ಮನೆಯಲ್ಲಿರತಕ್ಕಂಥ ಸ್ತ್ರೀ ಮೂರ್ತಿಗಳು ಯಾರೇ ಆಗಿರಲಿ, ನಿಮ್ಮ ಪರವಾಗಿ ಅವರು ಮಣಿದ್ವೀಪ ವರ್ಣನ ಅನ್ನೋ ವಿಶೇಷವಾದ ಸ್ತೋತ್ರ ಇದೆ. ಈ ಸ್ತೋತ್ರವನ್ನು 9 ದಿನಗಳ ಕಾಲ ಪಾರಾಯಣವನ್ನು ಮಾಡಿ ನೆಲ್ಲಿಕಾಯಿ ದೀಪವನ್ನು ಹಚ್ಚತಕ್ಕಂಥದ್ದು. ಇದನ್ನು ಮಾಡಿ ನಿಶ್ಚಯವಾಗಿ ಕೊನೆಯ ದಿವಸ ಒಂದು 5 ಜನ ಮುತ್ತೈದರನ್ನು ಕರೆಸಿ ಅವರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ. ಯಾವ ಪ್ರಕಾರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ತಾಂಡವವಾಡ್ತಾಳೆ ಅನ್ನೋದನ್ನು ನಂತರ ಬರತಕ್ಕಂಥ 3 ತಿಂಗಳಲ್ಲಿ ನೀವೇ ಖುದ್ದಾಗಿ ಕಂಡುಕೊಳ್ತೀರಾ. ಅದ್ಭುತವಾದಂಥ ಒಂದು ಅನುಷ್ಠಾನ. ಇದನ್ನು ನಿಮ್ಮ ನಕ್ಷತ್ರಕ್ಕೆ ಸಂಪತ್ತಾರೆ ಇರುವಂಥ ಗುರುವಾರದ ದಿವಸ ಶುರು ಮಾಡಬೇಕು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಒಂದು ವೇಳೆ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ನಕ್ಷತ್ರಗಳು ಅಂದರೆ ವಿಶಾಖ, ಅನುರಾಧ, ಜ್ಯೇಷ್ಠ ಆಗಿರುತ್ತೆ. ಒಂದು ವೇಳೆ ನಿಮ್ಮದು ವಿಶಾಖ ನಕ್ಷತ್ರ ಆಗಿದ್ದಾದಲ್ಲಿ ಅನುರಾಧ ನಿಮಗೆ
ಸಂಪತ್ತಾರೆ ಆಗಿರುತ್ತೆ. ಅದೇ ಪ್ರಕಾರ ಅನುರಾಧ ನಿಮ್ಮ ಜನ್ಮತಾರೆ ಆಗಿದ್ದಾದಲ್ಲಿ ಜ್ಯೇಷ್ಠ, ಆಶ್ಲೇಷ ಮತ್ತು ರೇವತಿ ನಿಮಗೆ ಸಂಪತ್ತಾರೆಗಳು ಆಗಿರುತ್ತವೆ. ಈ ಸಂಪತ್ತಾರೆಗಳಿರ್ತಕ್ಕಂಥ ಗುರುವಾರದ ದಿವಸ ಶುರು ಮಾಡಿ 9 ದಿನಗಳ ಪರ್ಯಂತ ಮಣಿದ್ವೀಪ ವರ್ಣನ ಪಾರಾಯಣವನ್ನು ಮಾಡಿಸಬೇಕಾಗತ್ತೆ. ಇದನ್ನು ಮಾಡಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇದರ ಜೊತೆಯಲ್ಲಿ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಹೊಂಬಣ್ಣದ ವಸ್ತ್ರಗಳನ್ನು ಯೋಗ್ಯವಾದ ವ್ಯಕ್ತಿಗಳಿಗೆ ನೀವು ದಾನ ಕೊಡ್ತಕ್ಕಂಥದ್ದು. ಇದನ್ನು ಒಂದು ಹಿರಿಯ ಮುತ್ತೈದೆಗಾಗಿರ್ಬೋದು, ಅಥವಾ ಒಂದು ಸಾಧು ಸಂತರಿಗಾಗಿರ್ಬೋದು, ಅಥವಾ ಯಾವುದಾದ್ರು ಪೀಠಾಧಿಪತಿಗಳಿಗಾಗಿರ್ಬೋದು, ಅವರುಗಳಿಗೆ ನೀವು ಪೀತಾಂಬರ ವಸ್ತ್ರವನ್ನು ಕೊಟ್ಟುಬಿಟ್ಟು ಆಶೀರ್ವಾದವನ್ನು ಪಡ್ಕೊಂಡಿದ್ದಾದಲ್ಲಿ ಅದ್ಭುತವಾದ ಲಾಭವನ್ನು ಪಡ್ಕೊಳ್ತೀರಾ. ಇನ್ನು ಮನೆಯಲ್ಲಿ ನೀವು ಈ ಒಂದು ವಿಂಡ್ ಚೈಮ್ ಅನ್ನತಕ್ಕಂಥದ್ದು, ಈ ವಾಸ್ತು ಯಂತ್ರ ಏನಿರುತ್ತೆ ಗಾಳಿಗೆ ತೂಗತಕ್ಕಂಥದ್ದು, ಶಬ್ದ ತರಂಗಗಳನ್ನು ಹೊಮ್ಮಿಸ್ತಕ್ಕಂಥದ್ದು, ಇದನ್ನು ತೆಗೆದುಕೊಂಡು ಬಂದು ಉತ್ತರ ದಿಕ್ಕಿನಲ್ಲಿ ಸ್ಥಾಪನೆಯನ್ನು ಮಾಡಿ ಸ್ವಾಭಾವಿಕವಾಗಿ ಬರತಕ್ಕಂಥ ಗಾಳಿಗೆ ಆ ಶಬ್ದ ತರಂಗಗಳು ಸೃಷ್ಟಿಯಾಗ್ತಾ ಇದ್ದ ಹಾಗೆ ಮನೆಯಲ್ಲಿ ಒಂದು ವಿಶೇಷವಾದ ಪ್ರಕಂಪನಗಳೆಲ್ಲವೂ ಸಹ ಸೃಷ್ಟಿಯಾಗ್ತಾ ಹೋಗುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲ ನಕಾರಾತ್ಮಕವಾದ ಶಕ್ತಿಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದ್ಭುತವಾದ ಬದಲಾವಣೆ ಆಗೋದನ್ನು ನೀವು ಕಂಡುಕೊಳ್ತೀರಾ ನೀವು. ಇನ್ನು ಇದರ ಜೊತೆಯಲ್ಲಿ ನೀವು ಇನ್ನೇನು ಮಾಡಬೇಕು ಅನ್ನೋದಾದರೆ ವಿಶೇಷವಾಗಿ ಮಹಾಲಕ್ಷ್ಮಿ ಅಷ್ಟಕ ಅನ್ನತಕ್ಕಂಥ ಸ್ತೋತ್ರವನ್ನು ಪ್ರತಿದಿನ ಹೇಳ್ಕೊಳ್ತಕ್ಕಂಥದ್ದಾಗಿರಲಿ. ಭ್ರಮರಾಂಬಾದೇವಿ, ರಾಜರಾಜೇಶ್ವರಿ ದೇವಿ ಸನ್ನಿಧಾನದಲ್ಲಿ ಕುಂಕುಮದಲ್ಲಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಕುಂಕುಮದ ನೀರಿನಿಂದ ಶ್ರೀಸೂಕ್ತದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದಾಗಲಿ, ಇದನ್ನು ಒಂದು 9 ಶುಕ್ರವಾರಗಳ ಕಾಲ ನೀವು ಮಾಡಿಸಿದ್ದಾದಲ್ಲಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಎಲ್ಲವೂ ಸ್ಥಿರವಾಗುತ್ತೆ ನಿಮಗೆ. ಇನ್ನು ಈ ಉಚ್ಚಗುರುವಿನ ದೃಷ್ಟಿ ತೃತೀಯ ಸ್ಥಾನದ ಮೇಲೆ, ಪಂಚಮ ಸ್ಥಾನದ ಮೇಲೆ ಬಿದ್ದಿರೋದ್ರಿಂದ ಈ ಸಮಯದಲ್ಲಿ ಸಂತಾನಾಪೇಕ್ಷೆಗಳಿಗೂ ಅಷ್ಟೇ ಸಾಕಷ್ಟು ಶುಭದಾಯಕವಾಗಿರತಕ್ಕಂಥ ವರ್ತಮಾನ ಸಿಗೋ ಸಾಧ್ಯತೆಗಳಿರುತ್ತೆ. ಯಾರು ಸಂತಾನಕ್ಕೆ ಪ್ರಯತ್ನ ಪಡ್ತೀರಾ ಅವರೆಲ್ಲರಿಗೂ ಅಷ್ಟೇ ಶುಭವಾದ ಫಲಿತಾಂಶ ಸಿಗುತ್ತೆ. ಮತ್ತು ವಂಶವನ್ನು ಬೆಳಗತಕ್ಕಂಥ ಮಕ್ಕಳು ಈ ಸಮಯದಲ್ಲಿ ಹುಟ್ಟುತ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾಕಂದರೆ ಜೀವಕಾರಕ ಪುತ್ರಕಾರಕನಾಗಿರ್ತಕ್ಕಂಥ ಗುರು ಉಚ್ಚನಾಗಿರ್ತಕ್ಕಂಥದ್ದು, ನಿಮ್ಮ ರಾಶಿಗೆ ಪಂಚಮಾಧಿಪತಿಯೇ ಆಗಿರತಕ್ಕಂಥದ್ದು, ಸತ್ಸಂತಾನ ಪ್ರಾಪ್ತಿಯಾಗುತ್ತೆ ಈ ಸಮಯದಲ್ಲಿ ಅಂತ ಶಾಸ್ತ್ರ ಹೇಳುತ್ತೆ. ಈ ಸಮಯದಲ್ಲಿ ಈ ಒಂದು ಯೋಗಗಳನ್ನು ಸರಿಯಾಗಿ ನೀವು ಬಳಸ್ಕೊಳ್ತಕ್ಕಂಥ ವ್ಯಕ್ತಿಗಳಾಗಬೇಕಾಗುತ್ತೆ. ಇದರ ಜೊತೆಯಲ್ಲಿ ಒಂದು ವೇಳೆ ಒಂದು ಸ್ಥಾನಮಾನಕ್ಕೆ ಬಂದು ನಿಮ್ಮಿಂದ ದೂರ ಆಗಿರತಕ್ಕಂಥ ಮಕ್ಕಳು ಯಾರಿರ್ತಾರೆ, ತುಂಬ ಓದ್ಬಿಟ್ಟಿರ್ತಾರೆ, ತುಂಬ ಸಾಧನೆ ಮಾಡಿರ್ತಾರೆ, ಎಲ್ಲೋ ಫಾರಿನಲ್ಲಿ ಸೆಟ್ಲ್ ಆಗೋಗಿರ್ತಾರೆ, ಆಸ್ಟ್ರೇಲಿಯಾದಲ್ಲೋ ಕೆನಡಾದಲ್ಲೋ ನ್ಯೂಜಿಲೆಂಡ್ನಲ್ಲೋ ಇರ್ತಾರೆ, ನಿಮ್ಮ ಬಗ್ಗೆ ಕಾಳಜಿ ಇರೋದಿಲ್ಲ. ಸೊ ಆ ಮಕ್ಕಳಿಗೆ ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಒಂದು ವಿಶೇಷವಾದ ಮಮಕಾರ, ಕಾಳಜಿ, ಜವಾಬ್ದಾರಿ ಎಲ್ಲವೂ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಏನೇ ದೂರ ನಿಮ್ಮ ಇಬ್ಬರ ಮಧ್ಯದಲ್ಲಿ ಆಗಿದ್ದರೂ ಸಹ ಈಗ ಮತ್ತೆ ಒಂದು ಪ್ರಾಪರ್ ಬಾಂಡಿಂಗ್ ಆಗುವಂಥ ಒಂದು ಸಾಧ್ಯತೆಗಳು ಸಹ ಈ ಸಮಯದಲ್ಲಿ ಕಾಣಿಸುತ್ತೆ. ಆ ಮಕ್ಕಳ ಜೊತೆ ಒಂದು ವೇಳೆ ಅವರೇ ಅಮ್ಮ ಇಲ್ಲಿಗೆ ಬಂದುಬಿಡು, ಒಂದು 2-3 ತಿಂಗಳು ಇದ್ಕೊಂಡು ಹೋಗು, ಅಪ್ಪ ಇಲ್ಲೇ ಬನ್ನಿ ಇಲ್ಲಿರಿ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಆ್ಯಟಿಟ್ಯೂಡು ಈಗೋಗಳು ತೋರಿಸೋದಕ್ಕೆ ಹೋಗಬೇಡಿ, ಹಳೆಯ ವಿಚಾರಗಳನ್ನು ಕೆದಕೋದಕ್ಕೆ ಹೋಗಬೇಡಿ. 3 ತಿಂಗಳು 6 ತಿಂಗಳು ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ಸಂತೋಷವಾಗಿ ಇಲ್ಲಿದ್ದುಕೊಂಡು ಬನ್ನಿ. ಖಂಡಿತವಾಗಲೂ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ನಿಮ್ಮ ಮತ್ತು ಮಕ್ಕಳ ನಡುವೆ ಇರತಕ್ಕಂಥ ಬಾಂಡಿಂಗು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ವಿವಾಹ ವಯಸ್ಸಿನಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಏನನ್ನು ನೋಡ್ಕೋಬೇಕು ಈ ಸಮಯದಲ್ಲಿ ಅಂತಂದರೆ, ವಿಶೇಷವಾಗಿ ನಾನು ಹೇಳ್ತೀನಿ, ಒಂದು ಈ ಸಮಯದಲ್ಲಿ ಗಿರಿಜಾ ಕಲ್ಯಾಣ ಸೇವೆಯನ್ನು ಮಾಡಿಸ್ತಕ್ಕಂಥದ್ದಾಗಲಿ, ಅಥವಾ ಒಂದು ಅರ್ಕ ವಿವಾಹ ಅಥವಾ ಒಂದು ಕುಂಭ ವಿವಾಹವನ್ನು ಮಾಡಿಸ್ತಕ್ಕಂಥದ್ದಾಗಲಿ ಈ ಪ್ರಯತ್ನವನ್ನು ಮಾಡಿ ಅದು ಗುರುವಾರದ ದಿವಸವೇ ಮಾಡಬೇಕು. ಇದನ್ನು ಮಾಡಿದ್ದಾದಲ್ಲಿ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಾಗ ಏನೇ ತೊಡಕುಗಳಿದ್ದಾದ ಪಕ್ಷದಲ್ಲಿ, ಒಂದು ಸಂಬಂಧ ಸೆಟ್ಲ್ ಆಗಿತ್ತು, ಲಗ್ನಪತ್ರವರೆಗೂ ಬಂದಿತ್ತು, ಅಲ್ಲಿಂದ ಮತ್ತೆ ಏನೋ ಸಮಸ್ಯೆಗಳಾಗಿ ಬಿಟ್ಟು ಹೋಯಿತು, ಈಗ ಯಾವುದು ಸಂಬಂಧಗಳು ಬರ್ತಾ ಇಲ್ಲ, ಮಾತುಕತೆ ಹಂತದಲ್ಲೇ ಎಲ್ಲ ನಿಂತು ಹೋಗ್ತಾ ಇದೆ, ಈ ರೀತಿ ಸುಮಾರು ಪ್ರಶ್ನೆಗಳನ್ನು, ಸುಮಾರು ಸಮಸ್ಯೆಗಳನ್ನು ನಮ್ಮಲ್ಲಿ ಬಹಳಷ್ಟು ಜನ ಹೇಳ್ತಾನೆ ಇರ್ತಾರೆ ಮೇಲಿಂದ ಮೇಲೆ. ಅಂಥವ್ರಿಗೆಲ್ರಿಗೂ ಇರತಕ್ಕಂಥ ಪರಿಹಾರ ಇದೇ ಆಗಿರುತ್ತೆ. ಅರ್ಕ ವಿವಾಹ, ಕುಂಭ ವಿವಾಹ ನಿಮ್ಮ ನಕ್ಷತ್ರಕ್ಕೆ ಮಿತ್ರತಾರೆ ಇರತಕ್ಕಂಥ ಗುರುವಾರದ ದಿವಸ ಮಾಡಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಮನೆಯಲ್ಲಿ ಒಂದು ವೇಳೆ ಯಾರಾದರೂ ಶ್ರೀಚಕ್ರ ಆಗಲಿ ಮೇರು ಯಂತ್ರ ಆಗಲಿ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಆ ಶ್ರೀಚಕ್ರಕ್ಕೆ 9 ದಿನಗಳ ಕಾಲ ಸಿಂಧೂರದಲ್ಲಿ ಅರ್ಚನೆಯನ್ನು ಮಾಡಿಸಿ, ಮಲ್ಲಿಗೆ ಹೂವಿನಲ್ಲಿ ಅರ್ಚನೆಯನ್ನು ಮಾಡಿಸಿ, ಆ ಮಲ್ಲಿಗೆ ಹೂವನ್ನು ನೀವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ಆ ಸಿಂಧೂರವನ್ನು ಪ್ರತಿದಿನ ಹಣೆಯಲ್ಲಿಟ್ಕೊಳ್ಳಿ. ನಿಶ್ಚಯವಾಗಿ ವಿವಾಹ ನಿಮಗೆ ಸಿದ್ಧಿಯಾಗುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕು ಅಂತಂದರೆ, ವಿದ್ಯಾರ್ಥಿಗಳು ಸ್ವಲ್ಪ ತೊಡಗಿರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನಿಧಾನಗತಿಯಲ್ಲಿ ವಿದ್ಯಾಭ್ಯಾಸ, ನಿಮ್ಮ ಶ್ರೇಯಸ್ಸು ಎಲ್ಲವೂ ಸಹ ನಡೆಯತಕ್ಕಂಥದ್ದು ಈ ಸಮಯದಲ್ಲಿ ಗೋಚರವಾಗ್ತಾ ಇದೆ. ಆದರೆ ಇದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನೀವು ಹಯಗ್ರೀವ ಸ್ತೋತ್ರವನ್ನು ಉಪದೇಶ ತೆಗೆದುಕೊಳ್ಳತಕ್ಕಂಥದ್ದನ್ನು ಮಾಡಬೇಕಾಗತ್ತೆ. ಸರಿಯಾದ ವ್ಯಕ್ತಿಗಳ ಕೈಯಲ್ಲಿ ಈ ಉಪದೇಶ ತೆಗೆದುಕೊಂಡಿದ್ದಾದಲ್ಲಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಜೊತೆಯಲ್ಲಿ ಒಂದು ಎಜುಕೇಷನ್ ಟವರನ್ನು ಎನರ್ಜೈಸ್ ಮಾಡಿ ನಿಮ್ಮ ಮನೆಯಲ್ಲಿ ಸ್ಟಡಿ ಟೇಬಲ್ ಮೇಲಾಗಲಿ ಅಥವಾ ಈ ಒಂದು ಸ್ಟಡಿ ರೂಮ್ನಲ್ಲಾಗಲಿ ಸ್ಥಾಪನೆಯನ್ನು ಮಾಡಿಕೊಳ್ಳಿ. ಇದರಿಂದ ನಾನು ವಿಶೇಷವಾದ ಪ್ರಕಂಪನಗಳಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು, ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗ್ತಕ್ಕಂಥದ್ದನ್ನು ನೋಡ್ತೀರಾ.
ಇನ್ನು ಗಣಪತಿಗೆ ಅರ್ಚನೆ ಮಾಡಿಸಿರ್ತಕ್ಕಂಥ ಗರಿಕೆ ಹುಲ್ಲು ಏನಿರುತ್ತೆ ಇದನ್ನು ತೆಗೆದುಕೊಂಡು ಬಂದು ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಬ್ಯಾಗ್ನಲ್ಲಾಗಲಿ ಕಾಲೇಜ್ ಬ್ಯಾಗ್ನಲ್ಲಾಗಲಿ ಬುಧವಾರದ ದಿವಸ ಅಂದರೆ ಬುಧವಾರ ಮಧ್ಯರಾತ್ರಿ ಕಳೆದ ನಂತರ ಗುರುವಾರ ಬೆಳಗಿನ ಜಾವ ಏನಿರುತ್ತೆ ಈ ಬುಧವಾರ ಮತ್ತು ಗುರುವಾರದ ಮಧ್ಯ 3 ಗಂಟೆಯಿಂದ 6 ಗಂಟೆ ಇರತಕ್ಕಂಥ ಹೋರ ಈ ಕೊನೆಯ ಯಾಮದಲ್ಲಿ ಅದನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಈ ಪ್ರಯತ್ನವನ್ನು ಮಾಡಿ ಅದ್ಭುತವಾದ ಲಾಭಾಂಶಗಳನ್ನು ಪಡ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೂ ಸಹ ಎಲ್ಲ ತೊಡಕುಗಳು ನಿವಾರಣೆ ಆಗುತ್ತೆ. ಬಹಳಷ್ಟು ಜನಗಳಿಗೆ ಒಂದು ಕನಸಿರುತ್ತೆ ಜೀವನದಲ್ಲಿ, ಏನಂತಂದರೆ ಸ್ವಂತ ಮನೆ ಅನ್ನತಕ್ಕಂಥದ್ದು ಇರಬೇಕು, ನನ್ನದೇ ಆದ ಒಂದು ಸ್ವಂತ ಸೂರು ಇರಬೇಕು ಅನ್ನತಕ್ಕಂಥದ್ದು. ಬಡವನಾಗಲಿ ಬಲ್ಲಿದನಾಗಲಿ ಎಲ್ಲರಿಗೂ ಇರತಕ್ಕಂಥ ಒಂದು ಸಾಮಾನ್ಯವಾದ ಕೋರಿಕೆ ಇದಾಗಿರುತ್ತೆ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿನೇ ಕುಜನೂ ಆಗಿದ್ದು, ಕುಜ ಭೂಮಿಕಾರಕನಾಗಿದ್ದು, ಕುಜನು ನಿಮಗೆ ಹೆಚ್ಚು ಕಡಿಮೆ ನಿಮಗೆ ಅನುಕೂಲಕರವಾಗಿ ಇರತಕ್ಕಂಥದ್ದು. ಇದರ ಜೊತೆಯಲ್ಲಿ ಗುರುವೂ ಸಹ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಈ ಸಮಯದಲ್ಲಿ ಭೂಮಿ ಯೋಗ ಅನ್ನೋದು ವಿಶೇಷವಾಗಿ ನಿಮಗೆ ಗೋಚರವಾಗ್ತಾ ಇದೆ. ನನ್ನ ಹತ್ರ ದುಡ್ಡಿಲ್ಲ, ಯಾರೋ ಸೈಟ್ ಆಫರ್ ಮಾಡಿದ್ದಾರೆ, 80 ಲಕ್ಷ ಹೇಳ್ತಾ ಇದ್ದಾರೆ, ನನ್ನ ಹತ್ರ 35 ಲಕ್ಷ ಇದೆ, ಹೇಗೆ ಕೊಂಡ್ಕೋಬೇಕು ಅಂತ ಸ್ವಲ್ಪ ಕಂಗಾಲಾಗ್ಬಿಡ್ತೀರ. ಬಿಟ್ಟರೆ ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಅವ್ನು ಕೊಡ್ತಾ ಇರೋದೇ ನಿಮಗೆ 1.25 ಕೋಟಿ ಇರತಕ್ಕಂಥ ಸೈಟು 80 ಲಕ್ಷ ಕೊಡ್ತಾ ಇದ್ದಾನೆ. ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಕಷ್ಟನೋ ನಷ್ಟನೋ ಸ್ವಲ್ಪ ಧೈರ್ಯ ಮಾಡಿ ಸಾಲ ಸೋಲ ಮಾಡಿ ಚಿಂತೆ ಇಲ್ಲ, ಬಂದಿರತಕ್ಕಂಥ ಅಸೆಟ್ಟನ್ನು ನಿಮ್ಮದಾಗಿಸ್ಕೊಳ್ಳಿ. ಆ ಭೂಮಿ ಬಂಗಾರವಾಗಿ ಬೆಳೆಯುತ್ತೆ. ನಾಳೆ ಮತ್ತೆ ಅಲ್ಲಿ ಭೂಮಿಯಲ್ಲಿ ಮನೆ ಕಟ್ಟತಕ್ಕಂಥದ್ದಾಗಲಿ ವಾಸ ಮಾಡ್ತಕ್ಕಂಥ ಯೋಗವಾಗಲಿ ನಿಶ್ಚಯವಾಗಿ ಗುರು ನಿಮಗೆ ಕೊಡಿಸ್ಕೊಡ್ತಾನೆ. ಸ್ಥಿರವಾದಂಥ ಲಾಭಗಳನ್ನು ಸ್ಥಿರವಾದ ಫಲಗಳನ್ನು ಕೊಡ್ತಕ್ಕಂಥ ಗ್ರಹ ಯಾವುದಾದ್ರೂ ಇದೆ ಅಂತಂದರೆ ಅದು ನಿಶ್ಚಯವಾಗಿ ಗುರುಗ್ರಹ ಆಗಿರುತ್ತೆ. ಹಾಗಾಗಿ ಗುರುವಿನ ಕೃಪಾಕಟಾಕ್ಷ ಗುರುವಿನ ಅನುಗ್ರಹ ಇದ್ದಾಗ ನಮಗೆ ಬರತಕ್ಕಂಥ ಲಾಭಾಂಶಗಳು ಪ್ರಾಪ್ತಿಗಳು ಏನಿರುತ್ತೋ ಅದೆಲ್ಲವೂ ನಮಗೆ ಸ್ಥಿರವಾಗಿರುತ್ತೆ ಲೈಫ್ನಲ್ಲಿ. ಸೊ ಈ ಟೈಮ್ನಲ್ಲಿ ನೀವು ಮಾಡ್ಕೊಡ್ತಕ್ಕಂಥ ಭೂಮಿ ಜಮೀನು ಅಂಗಡಿ ಮತ್ತು ವಾಹನ ಇದೆಲ್ಲವೂ ಸ್ಥಿರವಾಗಿರುತ್ತೆ, ಶುಭ ಫಲಿತಾಂಶಗಳನ್ನು ಕೊಡುತ್ತೆ, ಅನುಮಾನ ಇಲ್ಲ.